ಹಲೋ. ಸೆಲ್ ಫೋನಿಗುಂಟು ಜ್ಞಾಪಕ, ನೀನು ಕಳಿಸಿದ ನಂಬರಿಗೆ ಸುದ್ದಿ ತಲುಪುವುದು ಕೆಮೆರಾಗೆ ಉಂಟು ಜ್ಞಾಪಕ. ನಿನ್ನ ರೂಪವನ್ನೆಲ್ಲ ಅಡಗಿಸಿಡುವುದು, ರೂಪವನ್ನೆಲ್ಲ ಫೋಟೋ ತೆಗೆದು ಅದು ರೆಕಾರ್ಡಿಂಗ್ ಮಾಡಿ ರೂಪವೆಲ್ಲ ತೋರಿತು. ಮನುಜರ ಮಾತುಗಳ ಜ್ಞಾಪಕದಲ್ಲಿಟ್ಟು ನಿನ್ನ ಸ್ವರವನ್ನೇ ಅಡಗಿಸಿಟ್ಟಿತು. ನೀ ಮಾಡಿದ ಪಾಪಗಳನ್ನು ಪದಾರ್ಥಗಳು ಅಡಗಿಸಿಟ್ಟು ದೇವರಿಗೆ ಒಪ್ಪಿಸಿತು. ಈ ಸೃಷ್ಟಿಗೆ ದೃಷ್ಟಿ ಉಂಟು, ಈ ಭೂಮಿಗೆ ಆಲಿಕೆ ಉಂಟು, ಪದಾರ್ಥಕ್ಕೆ ಜ್ಞಾಪಕ ಉಂಟು, ನಿನ್ನ ಹಿಡಿದು ಒಪ್ಪಿಸುವುದುಂಟು. ಗೂಗಲ್ ಹೇಳಿದಂತ ಅದ್ಭುತರ ಸಾವೆಲ್ಲ ಬೈಬಲ್ ಮೊದಲು ತಿಳಿಸಿದೆ. ವಿಜ್ಞಾನ ಹೇಳಿದಂತ ಸೃಷ್ಟಿಯ ಸಾವೆಲ್ಲ ಬೈಬಲ್ ಮೊದಲು ತಿಳಿಸಿದೆ. ಶಾಸ್ತ್ರಜ್ಞಾನವೇ ಇದನ್ನು ಒಪ್ಪಿಕೊಂಡಿದೆ. ಒಳ್ಳೆ ರೀತಿಯಲ್ಲಿ ಆಡಿದಂಥ ಪ್ರಿನ್ಸಿ ಹಾಗೂ ರೇಚಲ್ರವ್ರಿಗೆ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ಶಿವಮ್ಮ ಆಂಟಿರವರು ಬಂದು ವಾಕ್ಯವನ್ನು ಓದುವಾಗ ನಾವೆಲ್ಲರೂ ಸೇರಿ ಅವರೊಟ್ಟಿಗೆ ಓದೋಣ ಪ್ರಿಯರೇ. ಎಲ್ಲರಿಗೂ ವಂದನೆಗಳು. ಕೀರ್ತನೆ 44. ದೇವರೇ, ಪೂರ್ವಕಾಲದಲ್ಲಿ ನಮ್ಮ ಪಿತೃಗಳ ದಿನದಲ್ಲಿ ನೀನು ನಡೆಸಿದ ಮಹತ್ಕಾರ್ಯಗಳ ವಿಷಯವನ್ನು ಕೇಳಿದ್ದೇವೆ, ಅವರೇ ನಮಗೆ ತಿಳಿಸಿದರು. ನಿನ್ನ ಹಸ್ತವೇ ಈ ದೇಶದಲ್ಲಿದ್ದ ಜನಾಂಗಗಳನ್ನು ಹೊರಡಿಸಿ ನಮ್ಮ ಪಿತೃಗಳನ್ನೇ ನೆಲೆಗೊಳಿಸಿದೆ. ನೀನು ಆ ಅನ್ಯ ಜನಗಳನ್ನು ತೆಗೆದುಬಿಟ್ಟು ನಮ್ಮವರನ್ನು ಹಬ್ಬಿಸಿದಿ. ನಮ್ಮ ಪಿತೃಗಳಿಗೆ ಕತ್ತಿಯೇ ಈ ದೇಶವನ್ನು ಸ್ವಾಧೀನ ಮಾಡಿಕೊಡಲಿಲ್ಲ, ಅವರ ಭುಜಬಲವೇ ಅವರಿಗೆ ಜಯ ಕೊಡಲಿಲ್ಲ. ನಿನ್ನ ಭುಜಬಲ, ಹಸ್ತ, ಪ್ರಸನ್ನತೆ ಇವೇ ಅವರಿಗೆ ಜಯವನ್ನು ಉಂಟು ಮಾಡಿದವು, ನಿನ್ನ ಒಲುಮೆ ಅವರಿಗಿತ್ತಲ್ಲ. ದೇವರೇ, ನೀನೇ ನನ್ನ ಅರಸನು, ಯಾಕೋಬ ವಂಶಕ್ಕೆ ಜಯಪ್ರದನಾಗು. ನಿನ್ನ ಸಹಾಯದಿಂದಲೇ ವೈರಿಗಳನ್ನು ಕೆಡವಿ ಬಿಡುವೆವು, ನಿನ್ನ ನಾಮಧೇಯದ ಬಲದಿಂದ ಎದುರಾಳಿಗಳನ್ನು ತುಳಿದು ಬಿಡುವೆವು. ನಾನು ಬಿಲ್ಲಿನಲ್ಲಿ ಭರವಸವಿಡುವುದಿಲ್ಲ, ಕತ್ತಿಯು ನನ್ನನ್ನು ರಕ್ಷಿಸಲಾರದು, ಹಿಂಸಕರಿಂದ ಬಿಡಿಸಿದವನು ನೀನೇ. ನೀನೇ ಹಗಗಳಿಗೆ ಆಶಾಭಂಗಪಡಿಸಿದವನು. ದೇವರೇ, ನಿನ್ನಲ್ಲಿಯೇ ಯಾವಾಗಲೂ ಹಿಗ್ಗುತ್ತಿದ್ದೇವೆ, ನಿನ್ನ ನಾಮವನ್ನೇ ಸದಾಕಾಲವೂ ಕೀರ್ತಿಸುವೆವು. ಆದರೆ ಈಗ ನೀನು ಕೈಬಿಟ್ಟಿದ್ದರಿಂದ ಅವಮಾನಕ್ಕೆ ಒಳಗಾದೆವಲ್ಲ, ನಮ್ಮ ಸೈನ್ಯಗಳ ಸಂಗಡ ನೀನು ಹೊರಡಲಿಲ್ಲ. ನಾವು ಹಗೆಗಳಿಗೆ ಬೆನ್ನು ಕೊಟ್ಟು ಓಡಿ ಹೋಗುವಂತೆ ಮಾಡಿದ್ದಿ, ವೈರಿಗಳು ನಮ್ಮ ಸೊತ್ತನ್ನು ಬೇಕಾದ ಹಾಗೆ ಸೂರೆ ಮಾಡುತ್ತಾರೆ. ಕುರಿಗಳನ್ನು ಎಂಬಂತೆ ನಮ್ಮನ್ನು ಗಾತುಗರಿಗೆ ಒಪ್ಪಿಸಿದ್ದಿ, ಜನಾಂಗಗಳಲ್ಲಿ ನಮ್ಮನ್ನು ಚದುರಿಸಿಬಿಟ್ಟಿದ್ದಿ.
ನೀನು ಯಾವ ಲಾಭವನ್ನು ಹೊಂದದೆ ನಿಷ್ಪ್ರಯೋಜನವಾಗಿ ನಿನ್ನ ಪ್ರಜೆಯನ್ನು ಮಾರಿಬಿಟ್ಟಿದ್ದಿ. ನಮ್ಮನ್ನು ನೆರೆಯವರ ನಿಂದೆಗೆ ಗುರಿ ಮಾಡಿದ್ದಿ. ಸುತ್ತಣ ಜನಾಂಗಗಳವರ ಪರಿಹಾಸ್ಯಕ್ಕೂ ಕುಚೋದ್ಯಕ್ಕೂ ಈಡಾದೆವು. ನಮ್ಮನ್ನು ಅನ್ಯದೇಶೀಯರ ಗಾದೆಗೆ ಆಸ್ಪದ ಮಾಡಿದ್ದಿ. ಅವರು ನಮ್ಮನ್ನು ನೋಡಿ ತಲೆ ಆಡಿಸುತ್ತಾರೆ. ದೂಷಕರ ನಿಂದಾವಚನಗಳಿಂದಲೂ ಮುಯ್ಯಿ ತೀರಿಸುವ ವೈರಿಗಳ ದೃಷ್ಟಿಯಿಂದಲೂ ನನಗುಂಟಾಗಿರುವ ಅವಮಾನವು ಯಾವಾಗಲೂ ನನ್ನ ಮುಂದೆ ಇದೆ. ನಾಚಿಕೆಯು ನನ್ನ ಮುಖವನ್ನು ಕವಿದಿದೆ. ನಾವು ನಿನ್ನನ್ನು ಮರೆಯದೆಯೂ ನಿನ್ನ ನಿಬಂಧನೆಗಳನ್ನು ಮೀರದೆಯೂ ಇದ್ದರೂ ಇದೆಲ್ಲ ನಮ್ಮ ಮೇಲೆ ಬಂದಿದೆಯಲ್ಲ. ನಮ್ಮ ಹೃದಯವು ಹಿಂದಿರುಗಲಿಲ್ಲ, ನಮ್ಮ ಕಾಲು ನಿನ್ನ ದಾರಿಯಿಂದ ಅಗಲಲಿಲ್ಲ. ನೀನು ನಮ್ಮನ್ನು ಪರಾಜಯಪಡಿಸಿ ನಮ್ಮ ದೇಶವನ್ನು ನರಿಗಳಿರುವ ಕಾಡನ್ನಾಗಿ ಮಾಡಿದ್ದೇಕೆ? ಕಾರ್ಗತ್ತಲು ನಮ್ಮನ್ನು ಕವಿಯುವಂತೆ ಮಾಡಿದ್ದೇಕೆ? ನಾವು ನಮ್ಮ ದೇವರ ಹೆಸರನ್ನು ಮರೆತು ಅನ್ಯ ದೇವತೆಗಳಿಗೆ ಕೈ ಎತ್ತಿದ್ದರೆ ಹೃದಯ ರಹಸ್ಯಗಳನ್ನು ಬಲ್ಲವನಾದ ದೇವರು ವಿಚಾರಿಸುತ್ತಿರಲಿಲ್ಲವೋ? ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೊಯ್ಗರಿಗಳಂತೆ ಎಣಿಸಿದ್ದಾರೆ. ಕರ್ತನೇ, ಯಾಕೆ ನಿದ್ರಿಸುತ್ತಿ? ಎಚ್ಚರವಾಗು, ಏಳು, ನಮ್ಮನ್ನು ಬಿಟ್ಟೇ ಬಿಡಬೇಡ. ಯಾಕೆ ವಿಮುಖನಾಗಿದ್ದಿ? ನಮಗಿರುವ ಬಾಧೆಯನ್ನು ಹಿಂಸೆಯನ್ನು ಯಾಕೆ ಲಕ್ಷಿಸುವುದಿಲ್ಲ? ನಮ್ಮ ಪ್ರಾಣವು ಧೂಳಿನಲ್ಲಿ ಅಣಗಿ ಹೋಗಿದೆ, ಶರೀರವು ನೆಲಕ್ಕೆ ಹತ್ತಿಕೊಂಡಿದೆ. ಎದ್ದು ಬಂದು ಸಹಾಯ ಮಾಡು, ನಿನ್ನ ಕೃಪೆಯ ನಿಮಿತ್ತ ನಮ್ಮನ್ನು ವಿಮೋಚಿಸು. ಎಲ್ಲರಿಗೂ ವಂದನೆಗಳು. ವಾಕ್ಯ ಪಠಣವನ್ನು ಮಾಡಿದಂಥ ಶಿವಮ್ಮ ಅಂಡಿರವ್ರಿಗೆ ಯೇಸುಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಸಮಯದಲ್ಲಿ ಮೊದಲನೇ ವರ್ತಮಾನವನ್ನು ಕೊಡಬೇಕೆಂದು ಸಹೋದರ ಮನೋಜ್ ಕುಮಾರ್ ಅವರಿಗೆ ಈ ಸಮಯವನ್ನು ಕೊಡ್ತಾ ಇದ್ದೀನಿ. ಕಣ್ಮುಚ್ಚಿ ಪ್ರಿಯರೇ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಮಗೆ ಸ್ತೋತ್ರ ಅಪ್ಪ. ಈ ಒಂದು ಅತ್ಯಮೂಲ್ಯವಾಗಿರುವಂತಹ ಅವಕಾಶದಲ್ಲಿ ನಾವೆಲ್ಲರೂ ಸೇರಿ ನೀವು ನಮಗೋಸ್ಕರ ಭರವಸೆ ಕೊಟ್ಟಿರುವಂತಹ ಮಾತುಗಳ ಕುರಿತಂತೆ ಆಲೋಚನೆ ಮಾಡಲಿಕ್ಕೆ ಹೊರಟಿದ್ದೀವಿ ಅಪ್ಪ. ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೈವಜನರೇ, ಇವತ್ತು ಮುಖ್ಯವಾಗಿ ಇವತ್ತಿನಿಂದ ಪರೀಕ್ಷೆಯ ಅಂಶಗಳು ಶುರು ಮಾಡ್ತಿದ್ದೀವಿ ಪ್ರಿಯರೇ. ಬ್ಯಾಚುಲರ್ ಇನ್ ಬೈಬಲ್ ಥಿಯಾಲಜಿ ಮೊದಲನೇ ವರ್ಷದ ಅಂಶಗಳು ಇವತ್ತಿನಿಂದ ಶುರುವಾಗ್ತಿದೆ. ಅದರಲ್ಲಿ ಮೊದಲನೇ ಅಂಶ ಈಗ ನಾವು ಮಾತಾಡಲಿಕ್ಕೆ ಹೊರಟಿರುವಂತಹ ಅಂಶ.
ಯಾವುದು? ನಪುಂಸಕರನ್ನು ಸೃಷ್ಟಿಸಿದವರು ಯಾರು? ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ನಪುಂಸಕರನ್ನು ಸೃಷ್ಟಿಸಿದವರು ಯಾರು ಹಾಗೂ ಯಾಕೆ? ಯಾರು, ಅದಾದ ನಂತರ ಪಕ್ಕದಲ್ಲಿ ಯಾಕೆ ಅನ್ನುವಂತಹ ಪದವನ್ನು ಸಹ ಬರ್ಕೊಳ್ಳಿ. ಓಕೆ, ಇಷ್ಟಕ್ಕೂ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ 12 ಅಂಶ ಇರುತ್ತಲ್ವ. ಈಗ B1 ಶುರು ಆಗ್ತಿದೆ, ಬ್ಯಾಚುಲರ್ ಇನ್ ಬೈಬಲ್ ಥಿಯಾಲಜಿ, ಮೊದಲನೇ ವರ್ಷ ಶುರು ಆಗ್ತಿದೆ ಅಂದರೆ 12 ಅಂಶ ಇರಬೇಕಲ್ವ. 12 ಅಂಶಗಳಲ್ಲಿ ಇದು ಮೊದಲನೆಯದು. ಇವತ್ತಿನಿಂದ ವಿಡಿಯೋಗಳು ಅಪ್ಲೋಡ್ ಆಗಲಿಕ್ಕೆ, ಅಂದರೆ ಈ ವಾರದಿಂದ ವಿಡಿಯೋಗಳು ಅಪ್ಲೋಡ್ ಆಗಲಿಕ್ಕೆ ಅಣ್ಣ ಮಾತಾಡುವಂತಹದ್ದು, ಇಮಾನುವೇಲ್ ಅಣ್ಣ ಮಾತಾಡುವಂತಹ ಎಲ್ಲ ಅಂಶಗಳು ಸಹ, ಆ 12 ಅಂಶಗಳು ಸುಮಾರು 1-1.5 ತಿಂಗಳಿನ ಗ್ಯಾಪಲ್ಲಿ ನಿಮಗೆ ಅಪ್ಲೋಡ್ ಆಗುತ್ತೆ. ಸೆಮಿನಾರ್ಗೆ ಎಲ್ಲ ಅಂಶಗಳು ಮುಗಿಸ್ಬೇಕು ಅನ್ನುವಂಥ ಒಳ್ಳೆಯ ಆಲೋಚನೆಯನ್ನು ದೈವ ಸೇವಕರೆಲ್ಲರೂ ಸಹ ಹೊಂದಿರುವುದರಿಂದ ಮುಗಿಯುತ್ತೆ ಇನ್ನು 1.5 ತಿಂಗಳಲ್ಲಿ. ಓಕೆ, ಫಸ್ಟ್ ಅಂಶವನ್ನು ಶುರು ಮಾಡೋಣ. ಕಳೆದ ಸಾರಿ ಎಲ್ಲರೂ ಸಹ ಪರೀಕ್ಷೆಯನ್ನು ತುಂಬ ಚೆನ್ನಾಗಿ ಬರೆದಿದ್ರಿ ಅನ್ನುವಂತಹದ್ದನ್ನು ಸಹ ನಿಮಗೆ ತಿಳಿಸಿದ್ದೀವಿ. ಈ ಸಾರಿ ಅದಕ್ಕಿಂತ ಇನ್ನೂ ಚೆನ್ನಾಗಿ ಬರೆದು ಎಲ್ಲರೂ ಉತ್ತೀರ್ಣರಾಗಬೇಕು ಅನ್ನುವಂಥ ಹಂಬಲವನ್ನು ನಿಮ್ಮ ಮುಂದೆ ಇಡ್ತಿದ್ದೀವಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಪರೀಕ್ಷೆಗೆ ಅಂಶ ಆಗಿರೋದರಿಂದ. ಓಕೆ, ನಪುಂಸಕರನ್ನು ಸೃಷ್ಟಿಸಿದವರು ಯಾರು ಹಾಗೂ ಯಾಕೆ? ನಪುಂಸಕರು ಅಂದರೆ ಯಾರು? ಇಷ್ಟಕ್ಕೂ ಈ ಪದ ನಮಗೆ ಪರಿಚಯ ಇರುವಂತಹ ಪದನೇನ? ಯಾಕೆಂದರೆ ತುಂಬ ಜನರಿಗೆ ನಪುಂಸಕರು ಅನ್ನುವಂತಹ ಪದ ಪರಿಚಯ ಇಲ್ಲದೇ ಇರ್ಬೋದು, ಆದರೆ ಇವ್ರು ಯಾರು ಅಂತ ಗೊತ್ತು, ಆದರೆ ಈ ಪದ ಹೇಳಿದಾಗ ಅವ್ರ ನೆನಪಿಗೆ ಬರದೇ ಇರ್ಬೋದು. ಯಾರು ನಪುಂಸಕರು ಅಂದರೆ? ಹೌದಾ, ಮಂಗಳಮುಖಿಯರು ಅಂತ ಹೇಳಿ ಸಾಕಷ್ಟು ಜನ ಕರೀತಾರೆ ನಪುಂಸಕರನ್ನು. ನಪುಂಸಕರು ಅಂತ ಹೇಳಿ ಕರಿತೀವಿ, ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳಿ ಕರಿತೀವಿ. ಹೌದಾ, ಹೆಣ್ಣು ಗಂಡು ಈ 2 ಜೆಂಡರ್ಗಳ ಮಿಶ್ರಿತವಾಗಿರುವಂತಹ ಗುಣವನ್ನು ಹೊಂದಿರುವಂಥವರು. ಹೌದಾ, ಆ ಕಡೆ ಪೂರ್ಣವಾಗಿ ಗಂಡಲ್ಲ, ಪೂರ್ಣವಾಗಿ ಹೆಣ್ಣು ಅಲ್ಲ, ಈ 2 ಸಹ ಮಿಶ್ರಿತವಾಗಿ ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿ. ನಮಗೆ ಅರ್ಥ ಆಗುವಂತಹ ಇದನ್ನು ನಾರ್ಮಲ್, ಇದು ಅವರನ್ನು ಹೀನೈಸ್ಲಿಕ್ಕೋಸ್ಕರ ಹೇಳ್ತಿರುವಂತಹ ಮಾತಲ್ಲ, ಎಲ್ಲರಿಗೂ ಅರ್ಥ ಆಗಬೇಕು ಅವ್ರು ಯಾರ ಬಗ್ಗೆ ನಾವು ಮಾತಾಡ್ಕೊಳ್ತಿದ್ದೀವಿ ಅನ್ನುವಂಥದ್ದು ಎಲ್ಲರಿಗೂ ಅರ್ಥ ಆಗಬೇಕು ಅನ್ನುವಂತಹ ಉದ್ದೇಶದಿಂದ ಒಂದಕ್ಕೆ ಹೇಳ್ತಿರುವಂತಹದ್ದು. ರಸ್ತೆಯಲ್ಲಿ ಚಪ್ಪಾಳೆ ತಟ್ಟ ಕಾಸನ್ನು ಕೇಳುವಂಥ, ಹಣವನ್ನು ಕೇಳುವಂಥವ್ರಿಗೆ ಗೊತ್ತಾ ನಮಗೆ? ನಾನು ಆಗಲೇ ಹೇಳಿದೆ, ಇದು ಅವರನ್ನು ಕೆಳಗೆ ತರಲಿಕ್ಕೋಸ್ಕರ ಹೇಳ್ತಿರುವಂತಹದ್ದಲ್ಲ, ನಮ್ಮೆಲ್ಲರಿಗೂ ಅರ್ಥ ಆಗಬೇಕು. ಯಾಕೆಂದರೆ ಈ ಸಂದೇಶದ ಕೊನೆಗೆ ಬಂದಮೇಲೆ ಓಕೆ ನಪುಂಸಕರ ಲೆಸನ್ ಮುಗೀತು ಅಂತ ಹೇಳಿ ಮುಗಿಸಿದ್ವಿ ಅಂತ ಅಂದ್ಕೊಳ್ಳಿ. ಆಮೇಲೆ ಯಾರಾದರೂ ಬಂದ್ಬಿಟ್ಟು ಬ್ರದರ್ ಯಾರ ಬಗ್ಗೆ ಮಾತಾಡಿದ್ದಿಷ್ಟೊತ್ತು ಬ್ರದರ್ ಅನ್ಬಾರ್ದಲ್ವ, ಅದಕ್ಕೋಸ್ಕರ ಹೇಳ್ತಿರುವಂತಹದ್ದು ಕ್ಲಿಯರ್ ಆಗಿ. ಓಕೆ, ಈಗ ನಮಗೆಲ್ಲರಿಗೂ ಒಂದು ಕ್ಲಾರಿಟಿ ಇದೆ ಯಾರ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಿ ಅಂತ. ಈಗ ನೀವು ಹೇಳಿ, ಸಮಾಜದಲ್ಲಿ ಇವರಿಗೆ ಸಿಕ್ಕುವಂತಹ ಸ್ಥಾನ ಏನು? ಸಮಾಜ ಇವರನ್ನು ಗೌರವಿಸುತ್ತಾ? ಸಮಾಜ ಇವರಿಗೆ ಮರ್ಯಾದೆ ಕೊಡುತ್ತಾ? ಉದ್ಯೋಗಗಳು ಸಿಕ್ಕುತ್ತಾ ಇವ್ರಿಗೆ? ಇಲ್ಲ. ಇವರು ಹುಟ್ಟಿ ಬೆಳೀತಾ 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 ಒಂದು ವೇಳೆ ಪುರುಷನಾಗಿ ಮನೆಯವರು ಟ್ರೀಟ್ ಮಾಡಿದರೆ, ಸ್ತ್ರೀಯ ಗುಣಲಕ್ಷಣಗಳು ಕಾಣಿಸ್ತಿರ್ಬೇಕಾದ್ರೆ ಮನೆಯವರು ಮೊದಲನೇದಾಗಿ ಹೊರಗಡೆ ಹಾಕ್ತಾರಲ್ವ, ಬಂಧು ಬಳಗನೂ ಸಹ ಇವರನ್ನು ದೂರ ತಳ್ತಾರಲ್ವ. ಹೌದು, ಇಷ್ಟಕ್ಕೂ ಏನಕ್ಕೋಸ್ಕರ ಈ ಪರಿಸ್ಥಿತಿ ಏನಕ್ಕೋಸ್ಕರ ಬಂತು? ಇವರ ದೇಹದಲ್ಲಿ ಆ ಬದಲಾವಣೆ ಏನಕ್ಕೋಸ್ಕರ ಕಾಣಿಸ್ಬೇಕು? ಯಾರು ಸೃಷ್ಟಿ ಮಾಡಿದ್ದು ಪ್ರಿಯರೇ ಇಷ್ಟಕ್ಕೂ ಇವರನ್ನು? ದೇವರ ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು? ಗಂಡು ಹೆಣ್ಣಾದರೆ ದೇವರ ಸೇವೆ ಮಾಡಲಿಕ್ಕಾಗೋದಿಲ್ವಾ? ಮೇಲಾಗಿ ಫಿಮೇಲ್ ಆಗಿ ಹುಟ್ಟಿದ್ರೆ ದೇವರ ಸೇವೆ ಮಾಡಲಿಕ್ಕೆ ಆಗತ್ತಾ ಇಲ್ವಾ? ಆಗತ್ತಾ? ಹಾಗಾದರೆ ನಪುಂಸಕರನ್ನು ಸ್ಪೆಷಲ್ ಆಗಿ ದೇವರು ಏನಕ್ಕೋಸ್ಕರ ಹುಟ್ಟಿಸ್ಬೇಕಿತ್ತು? ಒಂದ್ಸಾರಿ ಸತ್ಯವೇದದಲ್ಲಿರುವಂಥ ಒಂದು ವಚನವನ್ನು ನೋಡೋಣ. ಪ್ರಾರಂಭದಲ್ಲಿ ದೇವರು ಯಾರ್ಯಾರನ್ನು ಸೃಷ್ಟಿ ಮಾಡ್ತಾರೆ? ಆದಿಕಾಂಡ 1ನೇ ಅಧ್ಯಾಯ, ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಹೇಗೆ ನಿರ್ಮಾಣ ಮಾಡಿದ್ರಂತೆ? ಎಷ್ಟು ಜೆಂಡರ್ ನಿರ್ಮಾಣ ಮಾಡಿದ್ರಂತೆ? ಪ್ರಾರಂಭದಲ್ಲಿ 2, ಒಂದು ಪುರುಷನು, ಒಂದು ಸ್ತ್ರೀ, ಒಂದು ಗಂಡು, ಇನ್ನೊಂದು ಹೆಣ್ಣು. ಇಲ್ಲಿ ಕಾಣಿಸ್ತಿದೆಯಾ ಪ್ರಿಯರ ನಪುಂಸಕರ ಹೆಸರು ಕಾಣಿಸ್ತಿದೆಯಾ? 3rd ಜೆಂಡರ್ನ ಹೆಸರು ಕಾಣಿಸ್ತಿದೆಯಾ ನಿಮಗೆ? ಈಗ ಓದಂತಹ ವಚನದಲ್ಲಿ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ದೇವರು ಪ್ರಾರಂಭದಲ್ಲಿ ಸೃಷ್ಟಿ ಮಾಡಬೇಕಾದ್ರೆ ಆಗಿರುವಂತಹ ಪರಿಸ್ಥಿತಿ ಇದು. ಹೌದಾ? ಯಾರ್ಯಾರು ಸೃಷ್ಟಿಯಾದ್ರಂತೆ? ಗಂಡು ಹೆಣ್ಣು. ಹಾಗಾದರೆ ಇವ್ರು ಎಲ್ಲಿಂದ ಬಂದರು?
ದೇವರು ಪ್ರಾರಂಭದಲ್ಲಿ ಸೃಷ್ಟಿ ಮಾಡಬೇಕಾದ್ರೆ ಬರೀ ಗಂಡು ಹೆಣ್ಣನ್ನಾಗಿ ಮಾತ್ರ ಮನುಷ್ಯರನ್ನು ಸೃಷ್ಟಿ ಮಾಡ್ತಾರಂತೆ. ಹಾಗಾದರೆ ಇವರು ಉದ್ಭವ ಆಗಲಿಕ್ಕೆ ಕಾರಣ ಏನು? ಎಲ್ಲಿಂದ ಉದ್ಭವ ಆದರು ಇಷ್ಟಕ್ಕೂ? ಏದೇನು ತೋಟದಲ್ಲಿ ಇವ್ರು ನಿರ್ಮಾಣ ಆಗಿಲ್ಲ ಅಲ್ವಾ? ಎಲ್ಲಿಂದ ನಿರ್ಮಾಣ ಆದರು? ಇಷ್ಟಕ್ಕೂ ಸತ್ಯವೇದದಲ್ಲಿ ನಪುಂಸಕರ ಬಗ್ಗೆ ಬರ್ಸಿದಾರಾ? ಏನಕ್ಕೆ ಅಂತ ಹೇಳಿದ್ರೆ, ಹೆಣ್ಣು ಗಂಡಿನ ಬಗ್ಗೆ ಬರೆದು ಮಗಳೇ ಮಗನೇ ಅಂತ ಹೇಳಿ ಇವರನ್ನೆಲ್ಲ ಕರೆದು ನಪುಂಸಕರ ಬಗ್ಗೆ ಬರೆಸದೇ ಹೋದರೆ ದೇವರು ಅನ್ಯಾಯಸ್ಥರಾಗೋಗ್ತಾರಲ್ವ? ಹೌದಾ ಇಲ್ವಾ? ಬರೆಸದೇ ಹೋದರೆ ಅದು ಅವರಿಗೆ ದೊಡ್ಡ ಅನ್ಯಾಯ. ಬರ್ಸಿದ್ದಾರೆ ಸತ್ಯವೇದದಲ್ಲಿ. ಅವರ ಬಗ್ಗೆ ಬರ್ಸಿರುವಂತಹ ಕೀ ರೆಫರೆನ್ಸ್ ಒಂದಿದೆ ಪ್ರಿಯರೇ ಸತ್ಯವೇದದಲ್ಲಿ. ಅದರಲ್ಲಿ ನಪುಂಸಕರಲ್ಲಿ ಎಷ್ಟು ವಿಧಗಳು ಅಂತಲೂ ಸ್ಪೆಸಿಫೈ ಮಾಡಿ ಬರ್ಸಿದ್ದಾರೆ. ನಾವು ಅಂದ್ಕೊಂಡು ನಮಗೆ ಗೊತ್ತಿರುವಂತಹದ್ದು ಒಂದೇ, ಎಲ್ಲರೂ ನಪುಂಸಕರು ಅಷ್ಟೇ. ಹೌದೇ? ಏನಕ್ಕೆ ಅಂದರೆ ಗೊತ್ತಿಲ್ಲ. ಎಷ್ಟು ಥರ ನಪುಂಸಕರಲ್ಲಿ ಎಷ್ಟು ಥರ ಅಂತ ಹೇಳಿದ್ರೆ ಗೊತ್ತಿಲ್ಲ. ಆದರೆ ಸತ್ಯವೇದದಲ್ಲಿ ದೇವರು ಸ್ಪಷ್ಟವಾಗಿ ನಪುಂಸಕರಲ್ಲಿ ಎಷ್ಟು ವಿಧಗಳು ಅಂತಲೂ ಬರ್ಸಿದ್ದಾರೆ. ಇವರು ಯಾವ್ಯಾವ ಕಾರಣಕ್ಕೋಸ್ಕರ ನಪುಂಸಕರಾದರು ಅಂತಲೂ ಬರ್ಸಿದ್ದಾರೆ. ಒಂದು ಸರಿ ನೋಡೋಣ ಆ ಮಾತನ್ನು. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 12ನೇ ವಚನ. 19-12. ನಪುಂಸಕರಲ್ಲಿ ಫಸ್ಟ್ ಕ್ಯಾಟಗರಿಯಲ್ಲಿ ಯಾರಿದ್ದಾರಂತೆ? ತಾಯಿಯ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿದವರು ಕೆಲವರು ಇದ್ದಾರೆ. ಪಾಯಿಂಟ್ 2 ಏನಂತೆ? ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟವರು ಕೆಲವರಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ 3 ಏನು? ಪರಲೋಕ ರಾಜ್ಯದ ನಿಮಿತ್ತ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಿಕೊಂಡವರು ಕೆಲವರು ಇದ್ದಾರೆ. ಎಷ್ಟು ಥರ ಇದ್ದಾರೆ ನಪುಂಸಕರು ಅಂತ ಸತ್ಯವೇದದ ಪ್ರಕಾರ ಅರ್ಥ ಆಯಿತು ನಮಗೆ? 3 ಥರ ಬೇರೆ ಬೇರೆ ಕ್ಯಾಟಗರಿ ಸತ್ಯವೇದ ಮಾತಾಡ್ತಾ ಅವ್ರ ಬಗ್ಗೆ ಮಾತಾಡ್ತು. ಓಕೆ, ನಂಬರ್ 1 ಏನಂತೆ? ತಾಯಿ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿರುವಂಥವರು. ಸೆಕೆಂಡ್ ಕ್ಯಾಟಗರಿ ಏನು? ಮನುಷ್ಯರಿಂದ ನಪುಂಸಕರಾಗಿ ಮಾಡಲ್ಪಟ್ಟಿರುವಂಥವರು. ಥರ್ಡ್ ಕ್ಯಾಟಗರಿ ದೇವರ ರಾಜ್ಯದ ನಿಮಿತ್ತ ತಮ್ಮನ್ನು ತಾವೇ ನಪುಂಸಕರಾಗಿ ಮಾಡಿಕೊಂಡಿರುವಂಥವರು. ಯಾರಿವರೆಲ್ಲ? ಇದು ಸತ್ಯವೇದದಲ್ಲಿ ಬರ್ಸಿರುವಂತಹ ಮಾತೇನಾ? ಅದು ಮತ್ತಾಯನು ಬರೆದ ಸುವಾರ್ತೆ, ಓಪನಿಂಗ್ ಸುವಾರ್ತೆಯಲ್ಲೇ ಬರ್ಸಿದಾರ. ನಾಳೆ ಏನೋ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ಅಂತ ಹೇಳಿ ಹೊರಗಡೆ ಪ್ರಪಂಚ, ನೀವು ನಿಮ್ಮ ಫ್ರೆಂಡೋ, ನೀವು ನಿಮ್ಮ ಬಂಧು ಬಳಗನೋ ಯಾರೋ ಇಬ್ಬರು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ನಪುಂಸಕರು ಯಾರಾದರೂ ಬರ್ತಾರೆ ನಿಮ್ಮನ್ನು ಹಣವನ್ನು ಕೇಳಲಿಕ್ಕೋ, ಅಥವಾ ರಸ್ತೆಯಲ್ಲಿ ಓಡಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ನಿಮ್ಮ ಸ್ನೇಹಿತ ಅವರನ್ನು ತೋರಿಸಿ ಕೇಳ್ತಾರೆ, ಏನಂತ? ನೀನು ಪರೀಕ್ಷೆ ಬರೆದಿದ್ಯಲ್ವಾ? ಬೈಬಲ್ ಪರೀಕ್ಷೆ ಬರೆದಿದ್ಯಲ್ವಾ? ನೀನು ತುಂಬ ಜ್ಞಾನಿ ಅಲ್ವಾ? ಹೇಳು ನೋಡೋಣ. ಅವರನ್ನು ಯಾರು ಸೃಷ್ಟಿ ಮಾಡಿದ್ರು, ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು ಹೇಳು ನೋಡೋಣ ಅಂತ ಹೇಳಿದ್ರೆ ನಾವು ಬಬ್ಬ ಅನ್ಬಾರ್ದಲ್ವಾ? ಹೌದಾ ಇಲ್ವಾ? ಹೇಳಬೇಕಲ್ವಾ ನೀಟಾಗಿ. ಪರೀಕ್ಷೆ ಬರೆದಿದ್ದೀವಿ ಅಂತ ಹೇಳಿದ್ರೆ ನಾವು ತಿಳ್ಕೊಳ್ತಿರುವಂತಹದ್ದೇ ಅದೇ ಉದ್ದೇಶಕ್ಕೋಸ್ಕರ. ಯಾವ ಉದ್ದೇಶಕ್ಕೋಸ್ಕರ? ಪ್ರಪಂಚದಲ್ಲಿ ಏನೇ ನಡೆದ್ರೂ ಸಹ ಅದು ನಮಗೆ ಗೊತ್ತಿಲ್ಲ ಅನ್ನೋ ಹಂಗಿರಬಾರ್ದು. ಅದು ಸತ್ಯವೇದದಲ್ಲಿ ದೇವರು ನಮಗೆ ಹೇಳಲಿಲ್ಲ ಅನ್ನೋ ಹಾಗೆ ಇರಬಾರ್ದು. ಎಲ್ಲವೂ ಗೊತ್ತಿರಬೇಕು. ಎಲ್ಲದಕ್ಕೂ ಸತ್ಯವೇದದಲ್ಲಿ ದೇವರು ಉತ್ತರ ಕೊಟ್ಟಿದ್ದಾರೆ, ಅದನ್ನು ತೆಗೆದು ತೋರಿಸುವಂಥ ಹಂತದಲ್ಲಿ ಇರಬೇಕು ನಾವು ಪರೀಕ್ಷೆ ಬರೀತಿರುವಂಥವ್ರು. ಓಕೆ, 3 ಕ್ಯಾಟಗರಿಯನ್ನು ನೋಡಿದ್ದೀವಿ. ಆ 3 ಕ್ಯಾಟಗರಿಯಲ್ಲಿ ಇರುವಂತಹ ಜನರಲ್ಲಿ ಪ್ರಪ್ರಥಮವಾಗಿ ಫಸ್ಟ್ ಕ್ಯಾಟಗರಿಯಲ್ಲಿ ಯಾರಿದ್ದಾರೆ? ತಾಯಿ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿರುವಂಥವರು. ಅವರ ಬಗ್ಗೆ ಆಲೋಚನೆ ಮಾಡೋಣ. ಫಸ್ಟು ಈ ಸಂದೇಶವನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡೋಣ. ಏಕೆಂದರೆ 3 ಕ್ಯಾಟಗರಿಯಲ್ಲಿದ್ದಾರೆ ಅಂತ ಹೇಳಿ ನಾವು ನೋಡಿದ್ದೀವಿ. ಅದರಲ್ಲಿ ಫಸ್ಟ್ ಮೊದಲನೇ ಕ್ಯಾಟಗರಿಯಲ್ಲಿರುವಂಥವರ ಬಗ್ಗೆ, ಮೊದಲನೇ ವಿಭಾಗದಲ್ಲಿರುವಂಥವರ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಿ. ಯಾರಿವರು? ತಾಯಿ ಗರ್ಭದಿಂದ ನಪುಂಸಕರಾಗಿ ಹುಟ್ಟಿರುವಂಥವರು. ಸಾಕಷ್ಟು ಜನರಿಗಿರುವಂತಹ ತಪ್ಪಾದ ಕಲ್ಪನೆ, ಇವರ ನಪುಂಸಕರಾಗಿ ಹುಟ್ಟಲಿಕ್ಕೆ ಸೈತಾನು ಕಾರಣ. ಹೌದು, ಸಾಕಷ್ಟು ಜನ ಇದನ್ನು ಹೇಳಿದಾರಂತೆ. ಪಾಪ ನಪುಂಸಕರು ತಮ್ಮ ಕಷ್ಟವನ್ನು ತಾವೇ ತೋಡ್ಕೊಂಡಿದ್ದಾರೆ. ಒಂದು ವಿಡಿಯೋದಲ್ಲಿ ಅವರು ಸಹ ಹೇಳಿದ್ದಾರೆ, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರುವಂಥವ್ರು ಅವರಿಷ್ಟಕ್ಕೂ ಮನೆಯಿಂದ ಹೊರಗಡೆ ಹಾಕಿದ್ರಂತೆ. ಮನೆಯಿಂದ ಹೊರಗಡೆ ಹಾಕಿದಾಗ ಈ ಥರ ಮಾಡಬಾರ್ದಲ್ವ, ನಮ್ಮನ್ನು ದೇವರೇ ಸೃಷ್ಟಿ ಮಾಡಿದ್ದಾರೆ ಅಂತ ಅವ್ರು ಹೇಳಲಿಕ್ಕೆ ಹೋದಾಗ ಮನೆಯವ್ರು ಕೊಟ್ಟಂಥ ಉತ್ತರ, ದೇವ್ರು ನಿನ್ನನ್ನು ಸೃಷ್ಟಿ ಮಾಡಿಲ್ಲ, ದೇವ್ರು ಸೃಷ್ಟಿ ಮಾಡಿದ್ರೆ ಮೇಲಾಗಿ ಸೃಷ್ಟಿ ಮಾಡ್ತಾರೆ, ಇಲ್ಲದ್ರೆ ಫಿಮೇಲಾಗಿ ಸೃಷ್ಟಿ ಮಾಡ್ತಾರೆ. ನಿನ್ನ ಸೃಷ್ಟಿ ನಡೆದಿರುವಂತಹದ್ದು ಅಪವಾದಿಯ ಕ್ರಿಯೆ. ಅಪವಾದಿಗೆ ಇಷ್ಟೊಂದು ಪವರ್ ಕೊಟ್ಬಿಟ್ರೆ ಹೇಗೆ ನಾವು? ಅಪವಾದಿಗೆ ಒಂದು ಸೃಷ್ಟಿನೇ ಮಾಡುವಂತಹ ಪವರ್ ಕೊಟ್ಬಿಟ್ರೆ ಹೇಗೆ ನಾವು? ಹೌದಾ? ಅಷ್ಟೊಂದು ಶಕ್ತಿ ಇದೆಯಾ ಅಪವಾದಿಗೆ?
ಸತ್ಯವೇದದಲ್ಲಿ ಒಂದು ಮಾತನ್ನು ನೋಡೋಣ. ನಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ, ಇನ್ನೊಂದು ಸಾರಿ ಓದಿ ನೋಡೋಣ ಅದನ್ನು. ಕೀರ್ತನೆಗಳು 139ನೇ ಅಧ್ಯಾಯ, ಕೀರ್ತನೆಗಳು 139ನೇ ಅಧ್ಯಾಯ 13ನೇ ವಚನ. ಪ್ರತಿ ಮನುಷ್ಯನಿಗೂ ಸಹ ತಾಯಿ ಗರ್ಭದಲ್ಲಿ, ಏಕೆಂದರೆ ಫಸ್ಟ್ ಕ್ಯಾಟಗರಿಯಲ್ಲಿ ಇದೀವಲ್ವ, ತಾಯಿ ಗರ್ಭದಿಂದ ನಪುಂಸಕರಾಗಿ ಹೊರಗಡೆ ಅಂದರೆ ನಪುಂಸಕರಾಗಿ ಆ ಗುಣವನ್ನು ಅಲ್ಲೇ ಹೊಂದಿ ಹೊರಗಡೆ ಬರ್ತಿರುವಂಥವ್ರ ಬಗ್ಗೆ ಮಾತಾಡ್ತಿದ್ದೀವಿ. ಏನಂತೆ ತಾಯಿ ಗರ್ಭದಲ್ಲಿ ಏನಂತೆ, ಹೇಗಾಗತ್ತಂತೆ ನಿರ್ಮಾಣ, ಯಾರು ಮಾಡ್ತಾರಂತೆ? ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ ಅಂದರೆ ಯಾರಿಲ್ಲಿ? ದೇವರು. ಹಾಗಾದರೆ ಪ್ರತಿ ಮಗುವೂ ಸಹ ತಾಯಿ ಗರ್ಭದಲ್ಲಿ ನಿರ್ಮಾಣ ಆಗ್ತಿದೆ. ಆ ಮಗುವಿಗೆ ಮೂಗಿದೆ, ಕಿವಿ ಇದೆ, ಬಾಯಿ ಇದೆ, ಇದೆಲ್ಲ ಇದೆ ಅಂತ ಹೇಳಿದ್ರೆ ಯಾರು ಈ ಅಂಗಾಂಗವನ್ನು, ಪ್ರತಿ ಅಂಗಾಂಗವನ್ನು ಸಹ ನಿರ್ಮಾಣ ಮಾಡಿತ್ತು? ದೇವರು. ಬರೆಸಿದ್ದಾರೆ ಸತ್ಯವೇದದಲ್ಲಿ ಸ್ಪಷ್ಟವಾಗಿ. ಈಗ ಹಾಗಾದರೆ ತಾಯಿ ಗರ್ಭದಲ್ಲೇ ನಪುಂಸಕರಾಗಿ ಸ್ವಲ್ಪ ಜನ ಹುಟ್ಟಿ ಹೊರಗಡೆ ಬರ್ತಿದ್ದಾರೆ ಅಂತ ಹೇಳಿದಾಗ ಈ ನಿರ್ಮಾಣನೂ ಎಲ್ಲಾಗಿರಬೇಕು? ತಾಯಿ ಗರ್ಭದಲ್ಲೇ ಆಗಿರಬೇಕು, ಹೌದಾ? ಮಾಡಿದ್ಯಾರು? ಇಲ್ಲಿ ಭಕ್ತನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಾನು ನನ್ನ ತಾಯಿ ಗರ್ಭದಲ್ಲಿ ನನ್ನನ್ನು ನೀನೇ ನಿರ್ಮಾಣ ಮಾಡಿದ್ಯಾ, ನನ್ನ ಅಂತರೇಂದ್ರಿಯಗಳನ್ನು, ನನ್ನ ಅಂಗಾಂಗಗಳನ್ನು ನೀನೇ ನಿರ್ಮಾಣ ಮಾಡಿದ್ಯಾ ಅಂತ ದೇವರ ಕಡೆ ಪಿನ್ ಪಾಯಿಂಟ್ ಮಾಡಿ ತೋರಿಸ್ತಿದ್ದಾರೆ. ಹಾಗಾದರೆ ನಪುಂಸಕರು ಸಹ ತಾಯಿ ಗರ್ಭದಿಂದನೇ ಆಗಿ ಬರ್ತಾರೆ ಅನ್ನುವಂತಹದ್ದಲ್ಲ ಫಸ್ಟ್ ಕ್ಯಾಟಗರಿ. ಯಾರು ನಿರ್ಮಾಣ ಮಾಡಿದ್ದು ಹಾಗಿದ್ರೆ ಅವರನ್ನು? ದೇವರೇ. ಇನ್ನೊಂದು ವಚನವನ್ನು ನೋಡೋಣ. ದೇವರೇ ನಿರ್ಮಾಣ ಮಾಡ್ತಾರೆ ಅನ್ನುವಂತಹ ಕ್ಲಾರಿಟಿಗೋಸ್ಕರ ಇದನ್ನೆಲ್ಲ ನೋಡ್ತಿದ್ದೀವಿ. ವಿಮೋಚನಕಾಂಡ 4ನೇ ಅಧ್ಯಾಯ, ವಿಮೋಚನಕಾಂಡ 4ನೇ ಅಧ್ಯಾಯ 11ನೇ ವಚನ, 4-11. ದೇವರೇ ಹೇಳ್ಕೊಳ್ತಿದ್ದಾರೆ. ಇಷ್ಟೊತ್ತು ಭಕ್ತ ಹೇಳಿರುವಂತಹ ಮಾತನ್ನು ನೀವು ನೋಡಿದ್ರಿ. ನನ್ನ ತಾಯಿ ಗರ್ಭದಲ್ಲಿ ನಿರ್ಮಾಣ ಮಾಡಿರುವಂಥವ್ರು ನೀವೇ ಅಂತ ಭಕ್ತ ಹೇಳಿರುವಂತಹ ಮಾತನ್ನು ನೋಡಿದ್ರಿ. ಈಗ ದೇವರೇ ಹೇಳ್ತಿದ್ದಾರೆ ಏನಂತೆ? ಮನುಷ್ಯರಿಗೆ ಬಾಯಿ ಕೊಟ್ಟವರು ಯಾರು ಅಂದರೆ ನಮಗಿರುವಂತಹ ಬಾಯಿ ಯಾರಂತೆ ಕೊಟ್ಟಿದ್ದು? ದೇವರ. ಓಕೆ, ನೆಕ್ಸ್ಟ್. ಒಬ್ಬನು ಮೂಕನಾಗಿ, ಮತ್ತೊಬ್ಬನು ಕಿವುಡನಾಗಿ, ಒಬ್ಬನು ಕಣ್ಣುಳ್ಳವನಾಗಿ, ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೇಮಿಸಿದವರಾರು? ಯೆಹೋವನಾಗಿರುವ ನಾನಲ್ಲವೇ? ನಾನೇ ನಿರ್ಮಾಣ ಮಾಡಿರುವಂತಹ ನಾನೇ, ನಿಮಗೆ ಕಿವಿ ಕೊಟ್ಟಿರುವಂತಹ ನಾನೇ, ಮೂಗು ಕೊಟ್ಟಿರುವಂತಹದ್ದು, ಬಾಯಿ ಕೊಟ್ಟಿರುವಂತಹ ನಾನೇ ಅಂತ ದೇವರು ಹೇಳ್ಕೊಳ್ತಿದ್ದಾರೆ. ಇವಾಗ ಹೇಳಿ, ಹಾಗಾದರೆ ನಪುಂಸಕರಾಗಿ ಉಂಟು ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆಲವರನ್ನು ಯಾರು ಉಂಟು ಮಾಡಿರಬೇಕು? ದೇವರೇ. ಈಗ ಮುಖ್ಯವಾಗಿರುವಂಥ ಪ್ರಶ್ನೆಗೆ ಬಂದಿದ್ದೀವಿ. ದೇವರು ಉಂಟು ಮಾಡಿದ್ರು ಸರಿ, ಯಾಕುಂಟು ಮಾಡಿದ್ರು? ಯಾಕೆ ದೇವ್ರಿಗೆ ಗೊತ್ತಿಲ್ವಾ ನಪುಂಸಕರಾಗಿ ಇವರನ್ನು ಉಂಟು ಮಾಡಿದ್ರೆ ಇವರಿಗೆ ಈ ಲೋಕದಲ್ಲಿ ಕಷ್ಟ ಬರುತ್ತೆ ಅಂತ ಗೊತ್ತಾ ಇಲ್ವಾ? ಇವ್ರಿಗೆ ಯಾರೂ ಕೆಲಸ ಕೊಡೋದಿಲ್ಲ ಅಂತ ಗೊತ್ತಾ ಇಲ್ವಾ? ಮನೆಯವರು ಇವ್ರನ್ನ ಹೊರಗಡೆ ಹಾಕ್ತಾರೆ ಅನ್ನುವಂಥದ್ದು ಗೊತ್ತಾ ಇಲ್ವಾ? ಗೊತ್ತಾ? ಇವರಿಗೆ ಅಂತ ಹೇಳಿ ತಮ್ಮದೇ ಆಗಿರುವಂಥ ಒಂದು ರಕ್ತ ಸಂಬಂಧದಿಂದ ಬೆಳೆದಿರುವಂಥ ಒಂದು ಕುಟುಂಬ ಇರೋದಿಲ್ಲ ಅಂತ ಗೊತ್ತಾ ಇಲ್ವಾ? ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದರೂ ಇವರನ್ನು ಸಹ ನಾನೇ ಸೃಷ್ಟಿ ಮಾಡಿರುವಂತಹದ್ದು ಅಂತ ಏನಕ್ಕೋಸ್ಕರ ಹೇಳ್ಕೊಂಡ್ರು ಸತ್ಯವೇದದಲ್ಲಿ? ಇಷ್ಟಕ್ಕೂ ಇವ್ರನ್ನ ಏನಕ್ಕೋಸ್ಕರ ಸೃಷ್ಟಿ ಮಾಡಬೇಕು? ಇವ್ರನ್ನ ಬಾಧೆ ಪಡಿಸೋದಕ್ಕೆ, ಇವರಿಗೆ ನೋವು ಉಂಟು ಮಾಡಲಿಕ್ಕೆ ಏನಕ್ಕೋಸ್ಕರ ಸೃಷ್ಟಿ ಮಾಡಬೇಕು ನಪುಂಸಕರನ್ನು? ಏನಕ್ಕೋಸ್ಕರ? ಪ್ರಾರಂಭದಲ್ಲಿ ಇವರನ್ನು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು ಅಂತ ನಮ್ಗೆ ಅರ್ಥ ಆಗಬೇಕಂದ್ರೆ, ಮೊಟ್ಟ ಮೊದಲು ಸ್ತ್ರೀ ಪುರುಷರನ್ನು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು ಅಂತ ಅರ್ಥ ಆದರೆ ನಮ್ಗೆ ಅರ್ಥ ಆಗೋಗುತ್ತೆ ಇವರನ್ನು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ರು ಅಂತ. ಪುರುಷನನ್ನು ಸೃಷ್ಟಿ ಮಾಡ್ತಾರೆ, ಅದಾದ ನಂತರ ಸಹಾಯಕ್ಕೋಸ್ಕರ ಸ್ತ್ರೀಯನ್ನು ಸೃಷ್ಟಿ ಮಾಡ್ತಾರೆ, ಅದಾದ ನಂತರ ಇವರಿಬ್ಬರಿಗೂ ಸಹ ದೇವರೇ ವಿವಾಹವನ್ನು ಮಾಡ್ತಾರೆ. ಇಬ್ಬರಿಗೂ ಮೊಟ್ಟ ಮೊದಲನೇದಾಗಿ ಮದುವೆ ಮಾಡಿದ್ಯಾರು? ದೇವರೇ. ಮದುವೆ ಅಂದರೆ ಈ ಕಾಲದ ಥರ ಅಲ್ಲ, ನಮಗೆ ಗೊತ್ತಲ್ವ ಮದುವೆ ಅಂದರೆ ಏನು ಅಂತ. ನೀವಿಬ್ಬರೂ ಸಹ ಫಲಿಸಿ